ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು 3:15ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು. ನಾವಿವತ್ತು ಮೈಸೂರು ಝೂಗೆ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಝೂ ತೋರ್ಸೋಣ ಪ್ರಾಣಿನ ಅಂತ. ಈ ಸತಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಝೂ. ಫಸ್ಟೆಲ್ಲ ಎಂಟ್ರೆನ್ಸಿಂದ ಮುಂದೆ ಬಂದು ಟಿಕೆಟ್ ತೊಗೋತಾ ಇದ್ವಿ. ಈ ಸತಿ ಹಂಗಿಲ್ಲ, ಪಾರ್ಕಿಂಗ್ ಜಾಗದಲ್ಲೇ ಝೂಗೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಒಂಥರ ಅಂಡರ್ಗ್ರೌಂಡ್ ಥರ, ಅಲ್ಲಿಂದ ಒಳಗೆ ಬಂದು ಟಿಕೆಟ್ ತೊಗೊಳ್ಳೋದು. ಈಗ ಸ್ಟಾರ್ಟಿಂಗ್ ಫಸ್ಟ್ ಪಕ್ಷಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಪಕ್ಷಿದು ಬೋರ್ಡ್ ಕಾಣಿಸುತ್ತೆ, ಎಷ್ಟು ಪಕ್ಷಿಗಳು ಇವೆ, ಒಂದೊಂದಾಗೆ ನೋಡ್ಕೊ ಹೋಗ್ಬೇಕು. ನಾವು ಒಂದೊಂದಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗ ನೋಡ್ತಾ ಇದ್ದಾನೆ. ಅವನು ಪಾಪುಲಿದ್ದಾಗ 1-2 ಸತಿ ಕರ್ಕೋಗಿದ್ವಿ, ಹಾಗೇನು ಗೊತ್ತಾಗಲ್ಲ ಮಕ್ಕಳಿಗೆ. ಈಗಾದರೆ ಸ್ವಲ್ಪ ಏನದು ಅಂತ ಗುರ್ತಿಸ್ತಾರೆ. ಈಗ ನಾವು ಚಿರತೆ ನೋಡೋಕೆ ಬಂದಿದ್ದೀವಿ. ಚಿರತೆ ಅಂತೂ ಬರೀ ವೇಸ್ಟ್, ಸುಮ್ಮನೆ ಮನೆಗೆ ಇದೆ, ಒಂದು ರೌಂಡು ಬರ್ತಿಲ್ಲ. ನಾವು 5 ನಿಮಿಷ ಕಾದ್ವಿ. ಒಂದೇ ಒಂದು ಚಿರತೆ ರೌಂಡ್ ಆಗ್ತಾ ಇದೆ ಅಲ್ಲಿಂದ ಇಲ್ಲಿಗೆ. ಈಗ ಅದನ್ನ ರೌಂಡ್ ಹಾಕೊಂಡು ನೋಡಾದ್ಮೇಲೆ ಸೆಲ್ಫಿ ತಗೊಂಡು ನನ್ನ ಮಗಂದು ಫೋಟೋ ತಗೊಂಡು ಈಗ ನಾವು ಟೈಗರ್ ನೋಡ್ತಾ ಇದ್ದೀವಿ. ಅದು ನೋಡಿಕೊಂಡು ಈಗ ಗೋರಿಲ್ಲಾ ನೋಡೋಕ್ಕೆ ಬಂದ್ವು. ಇದು ಒಂದೇ ನಾವು ನೋಡಿದ್ದು, ಅದು ಆ್ಯಕ್ಟಿವ್ ಆಗಿ ಆಡ್ತಿರೋದನ್ನ. 2 ಸರ್ಕಸ್ ಥರ ಆಡ್ತಿದ್ದೇವೆ. ಇವೆರಡನ್ನ ನೋಡಿಕೊಂಡು ನೆಕ್ಸ್ಟು ನಾವು ಮಂಕಿ ನೋಡೋಕೆ ಹೋದ್ವಿ. ಅವು ಒಂದು 3-4 ಇತ್ತು ಬೋನಲ್ಲಿ, ಅದನ್ನ ನೋಡಿಕೊಂಡು ಅಲ್ಲಿ ನೋಡಿ ಸಿಂಹ ಮನ್ಗಿದೆ, ಅದಂತೂ ಎದ್ದೊಳ್ತಾನೆ ಇಲ್ಲ. ನನ್ನ ಮಗಂತೂ ಫುಲ್ ಖುಷಿ, ಫುಲ್ಲು ದೊಡ್ಡದಾಗಿದೆ ಜಾಗ ಓಡೋಕ್ಕೆ. ನಾವೀಗ ನೆಕ್ಸ್ಟು ಪ್ರಾಣಿ ಹೋಗ್ತಿರೋದು ನೋಡೋಕ್ಕೆ ಜಿಂಕೆ ನೋಡೋಕೆ ಹೋಗ್ತಾ ಇದ್ವಿ. ಜಿಂಕೆ ನೋಡಿಬಿಟ್ಟು ಫೋಟೋ ಎಲ್ಲ ತೊಗೊಂಡು 2 ನಿಮಿಷ ಇದ್ದು ನೆಕ್ಸ್ಟು ಆನೆ ನೋಡೋಕೆ ಬಂದ್ವಿ. ಆನೆ ಎಲ್ಲ ನೋಡಿಕೊಂಡು 2 ನಿಮಿಷ ಕಾಲು ನೋತಿತ್ತು ಅಂದ್ಬಿಟ್ಟು ಕೂತಿದ್ವಿ. ಆಮೇಲೆ ಫೋಟೋ ಎಲ್ಲ ತಗೊಂಡು ಕೂತಾಯಿತು 5 ನಿಮಿಷ. ಈಗ ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಪ್ರಾಣಿ ನೋಡೋಣ ನೆಕ್ಸ್ಟ್ ಅಂತ. ಈಗ ಫಾಲ್ಸ್ ಇತ್ತು, ನೋಡಿಕೊಂಡು ಫೋಟೋ ಗಿಟ್ಟೆಲ್ಲ ತಗೊಂಡು ಮತ್ತೆ ತುಂಬ ಸುಸ್ತಾಯ್ತಿತ್ತು. ಅಲ್ಲೇ ಸ್ನ್ಯಾಕ್ಸ್ ಇತ್ತು, ಎನಿಥಿಂಗ್ ಐಸ್ ಕ್ರೀಮ್ ಎಲ್ಲ ಇತ್ತು, ತಿನ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಇದು ಒಂಥರ ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ದಾರೆ ಈ ಸತಿ ಎಲ್ಲ ಝೂಗಳನ್ನ ಎಲ್ಲ. ಇದೊಂಥರ ಗುಹೆ ಥರ, ಇದರಲ್ಲಿ ಬರೀ ನಾಯಿ, ಮುಳ್ಳಂದಿ ಅವೇ ಜಾಸ್ತಿ ಇವೆ, ಬೆಕ್ಕುಗಳು, ಕರಿಬೆಕ್ಕು. ಫಸ್ಟೆಲ್ಲ ಈ ಥರ ಇಲ್ಲೇ ಇರಲಿಲ್ಲ, ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗೂ ಇದೆ ನೋಡೋಕ್ಕೆ. ಈಗ ನೆಕ್ಸ್ಟು ನಾವು ನೋಡೋಕೆ ಬರ್ತಿರೋದು ಸ್ನೇಕ್. ನನಗೂ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಸ್ನೇಕ್ ನೋಡೋಕ್ಕೆ. ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗನಿಗೂ ತೋರಿಸ್ದೆ, ನೋಡ್ಬಿಟ್ಟು ಎದುರ್ಕೊಂಡೇ ಬಿಟ್ಟ. ಅಮ್ಮ ಅವು ಕಚ್ಚುತ್ತೆ ನನ್ನ ಅಂತಾನೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದು ಹೆಬ್ಬಾವು, ವೈಟ್ ಕಲರು ಹೆಂಗೆ ಮನ್ಗಿದೆ. ಆಲ್ಮೋಸ್ಟ್ ಒಂದೊಂದಲ್ಲಿ ಹಾವೇ ಇರಲಿಲ್ಲ, ಒಂದೊಂದಲ್ಲಿ ಮನ್ಗೆ ಇದ್ವು ಬೋನಲ್ಲಿ. ಇದು ನಾಗರಾವು, ಅದು ಅಲ್ಲೇ ಮನ್ಗೆ ಇದೆ. ನಾವು ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಗ್ರೀನ್ ಹಾವು, ಹಸಿರಾವು ನೋಡಿ ಹೆಂಗಿದೆ, ಎಷ್ಟು ಉದ್ದ ಇದೆ, ಮೇಲೂ ಮನೆಗಿದೆ. ಗ್ರೀನ್ ಹಾವು ಎಷ್ಟು ಉದ್ದ ಇದೆ ಅದು.
ಈಗ ಹಾವೆಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ಹೆಬ್ಬಾವು ಎಷ್ಟು ದಪ್ಪ ಇದೆ ನೋಡಲ್ಲಿ ಮರದ ಮೇಲೆ. ಹೆಬ್ಬಾವು ಎಷ್ಟು ಉದ್ದ ಇದೆ ಯಪ್ಪ. ಇನ್ನೊಂದು ಮರದ ಮೇಲೆ ಮನ್ಗೆ ಇದೆ, ಅದಂತೂ ಹೆವಿ ಉದ್ದ ಇದೆ ಹೆಬ್ಬಾವು. ಇದು ನಾಗರ ಹಾವು, ಅದು ಮನೆಗೆ ಇದೆ. ಹಾವೆಲ್ಲ ನೋಡಾದ್ಮೇಲೆ 5 ನಿಮಿಷ ಕುತ್ಕೊಂಡ್ವಿ. ನೆಕ್ಸ್ಟ್ ಟರ್ಟಲ್ ನೋಡಕ್ ಹೋಗ್ತಾ ಇದೀವಿ, ಆಮೆನ. ನೋಡಿ ಎಲ್ಲ ಮರಿ ಆಮೆಗಳು. ಇಲ್ಲಂತೂ ತುಂಬ ಜಾಸ್ತಿ ಇದೆ ಆಮೆ. ನನ್ನ ಮಗನಿಗೂ ತೋರಿಸಿ ನೋಡ್ದ, ಇದು ಇಂಡಿಯನ್ ಬ್ಲ್ಯಾಕ್ ಟರ್ಟಲ್ ಅಂತೆ. ಸುಮಾರು ಇವೆ ಆಮೆಗಳೇ, ಜಾಸ್ತಿ ತುಂಬ ಇದೆ ಆಮೆ. ಅದೆಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ನಾವು ಕ್ರೊಕೊಡೈಲ್ ನೋಡಕ್ ಹೋದ್ವಿ, ಮೊಸಳೆನ. ಯಪ್ಪ ಹೆಂಗ್ ಮನ್ಗಿದೆ ಅಂತೆ, ಮನ್ಗಿದ್ಯೋ ಎದ್ದಿದ್ಯೋ ಒಂದು ಗೊತ್ತಾಯ್ತು. ಈಗ ನಾವು ಬಂದಿರೋದು ಬಾತುಕೋಳಿ ನೋಡೋಕ್ಕೆ, ಡಕ್ ನೋಡಕ್ ಬಂದಿದ್ವಿ. ತುಂಬ ಚೆನ್ನಾಗಿದೆ ಡಕ್, ನೀರಲ್ಲಂತೂ ಆಟ ಆಡೋಕ್ಕೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಈಗ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನೋಡೋಕ್ಕೆ. ಆಲ್ಮೋಸ್ಟ್ ನಾವು ಬೇಗ ಬರಬೇಕಿತ್ತು, ನಾವು ಸ್ವಲ್ಪ ಲೇಟ್ ಆಗೋಯ್ತು, ಮಳೆ ಬಂತು ಅಂತ. ನಮ್ಮದೇ 4 ಗಂಟೆ ಆಗೋಯ್ತು ಝೂ ಬರೋದೆ, 6:30 ಕ್ಲೋಸ್ ಆಗುತ್ತೆ. ಬೇಗ ಬೇಗ ನೋಡ್ಕೊಂಡು ಹೋಗಬೇಕು. ಮರಿ ಕ್ರೊಕೊಡೈಲ್ ಇದು. ಲಾಸ್ಟು ಜಿರಾಫೆ ನೋಡಿಕೊಂಡು ಫೋಟೋ ಎಲ್ಲ ತಗೊಂಡು, ಮಳೆ ಬರದೇ ಹೋಗಿದ್ರೆ ಬೇಗ ಬಂದು ಇನ್ನೂ ಸ್ವಲ್ಪ ನೋಡ್ಬೋದಿತ್ತು. ಈಗ ಟೈಮ್ 6 ಗಂಟೆ ಆಗೋಗಿದೆ, ಲೇಟ್ ಆಗೋಗಿದೆ, ಈಗ ಹೋಗಲೇಬೇಕು. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.